ನಾವಿವತ್ತು ಕೊಯಮತ್ತೂರಲ್ಲಿರೋ ಈಶಾ ಫೌಂಡೇಶನಿಗೆ ಬಂದಿದ್ದೀವಿ. ನಾನು ಮೈಸೂರಲ್ಲಿ ಇದ್ದಾಗಲಿಂದ ತುಂಬ ಆಸೆ ಇತ್ತು ಇಲ್ಲಿಗೆ ಬಂದು ಶಿವಪ್ಪನ ದರ್ಶನ ಮಾಡಬೇಕು ಅಂತ. ಆದರೆ ಕೊಯಮತ್ತೂರಿಗೆ ಬಂದಾಗಲಿಂದ ನಾವು ತುಂಬ ಸಲ ಬಂದು ಶಿವಪ್ಪನ ದರ್ಶನ ಪಡೆದಿದ್ದೀವಿ. ಇವತ್ತು ನಮ್ಮ ಮನೆಗೆ ಫ್ರೆಂಡ್ಸ್ ಬಂದಿದ್ರು, ಅವರು ಕೂಡ ಈಶಾ ಫೌಂಡೇಶನ್ ನೋಡಬೇಕು ಅಂತ ಹೇಳಿದ್ರು. ಹಾಗಾಗಿ ಶಿವಪ್ಪನ ದರ್ಶನ ಮಾಡೋದಕ್ಕೆ ಎಲ್ಲರೂ ಇಲ್ಲಿಂದ ನಾವು ದೇವ್ರ ದರ್ಶನ ಮಾಡೋದಕ್ಕೆ ಮುಂದೆ ಹೋದೋ. ದೇವ್ರ ದರ್ಶನ ಆದ್ಮೇಲೆ ಪ್ರದಕ್ಷಿಣೆ ಆಗ್ಬೇಕಲ್ವಾ. ಹುಡುಗಿರ್ ಮುಂದೆ ಹೋಗ್ತಾ ಇರಬೇಕು, ಹುಡುಗರು ಹಿಂದೆ ಹೋಗ್ತಾ ಇರಬೇಕು. ದೇವಸ್ಥಾನದಲ್ಲಿ ಇದೇ ಆಗೋದು, ಹುಡುಗರು ಹುಡುಗಿರ್ ಹಿಂದೆ ಹೋಗ್ತಾನೆ ಇರ್ತಾರೆ. ಧ್ಯಾನ ಮಾಡೋಣ ಅಂತ ಕೂತ್ರೆ ಮೇಡಮ್ ಅವರು ಇಲ್ಲೂ ಕೂಡ ತರಲೆ ಮಾಡ್ತಾ ಇದ್ರು. ಕಿತಾಪತಿ ಎಲ್ಲ ಮುಗಿಸಿ ಈಶಾ ಫೌಂಡೇಶನ್ ಬಂದವರೆಲ್ಲ ಈ ಪೋಸ್ ಕೊಡ್ತಾರೆ. ಆ ಪೋಸ್ ಕೂಡ ಕೊಟ್ಟಿ ಕೈ ಮುಗಿದ್ರು ಮೇಡಮ್ ಅವರು. ಇಲ್ಲೆಲ್ಲರೂ ಒಂದ್ ಕಡೆ ಕೂತ್ಕೊಂಡು ಧ್ಯಾನ ಮಾಡ್ತಾರೆ. ನಾವು ಕೂಡ ಅಲ್ಲಿಗೆ ಹೋದ್ವಿ. ಇಲ್ಲಿ ಮುಳುಗ್ತಿದ್ದ ಆ ದೇವರ ನಾದ ಕೇಳೋದಿಕ್ಕೇನೆ ತುಂಬಾ ಚೆನ್ನಾಗಿತ್ತು. ಮನಸ್ಸಿಗೆ ನಿರಾಳ ಅನ್ನಿಸ್ತಾ. ಬಿದ್ದವರನ್ನು ಕಂಡು ನಗಬೇಡ, ಬಡತನದಲ್ಲಿ ಇದ್ದವರನ್ನು ಕಂಡು ತಿರಸ್ಕರಿಸಬೇಡ, ಹಸಿದವರನ್ನು ಕಂಡು ಕಾಣದಂತಿರಬೇಡ, ನೀ ಕಾಲಚಕ್ರದೊಳಗೆ ಇರುವುದೆನ್ನುವುದನ್ನು ಎಂದಿಗೂ ನೀನು ಮರೆಯಲೇಬೇಡ.